ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ನಿನಗಾಗಿ ಧಾರಾವಾಹಿ ಸಂಚಿಕೆ ಏನಾಯಿತು ಅಂತ ನೋಡೋಣ ಬನ್ನಿ. ಇಲ್ಲಿ ರಚನಾ ಜೀವ ಮನೆಗೆ ಬಂದಾಗ, ಜೀವ ಬನ್ನಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಹೊರಗೆ ಕರ್ಕೊಂಬಂದು ಮಾತನಾಡಬೇಕಾದ್ರೆ ಪಕ್ಕದ ಮನೆಯಲ್ಲಿದ್ದ ಒಬ್ಬಳು ಹೆಂಗಸು ಅದನ್ನು ನೋಡುತ್ತಾ ಇರ್ತಾಳೆ. ಜೀವ ಹೇಳ್ತಾನೆ, ನೀವು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ನೀವು ಇಲ್ಲಿ ಬರೋದ್ರಿಂದ ಸುಮ್ಮನೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಹಾಗಲ್ಲ ಜೀವನ್, ನಾನು ಇಲ್ಲಿ ನಿಮಗೋಸ್ಕರ ಅಂತಲೇ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆದರೆ ಬೇಡ, ನೀವು ಇಲ್ಲಿರೋದು ಯಾಕೆ ಅಂತ ಅದಕ್ಕೂ ಕಾರಣ ಇದೆ. ನಿಮ್ಮ ಅಮ್ಮಂಗೆ ನೀವು ನನ್ನ ಜೊತೆ ಇರೋದು ಇಷ್ಟ ಇಲ್ಲ. ನೀವು ನನ್ನ ಜೊತೆ ಇದ್ದರೆ ಅವ್ರಿಗೆ ಸಾಯಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಅವ್ರು ಇಷ್ಟೆಲ್ಲ ಮಾಡಿದ್ದು, ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ಅದಕ್ಕೆ, ನನ್ನನ್ನು ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದು ಅದಕ್ಕೆ. ಸುಮ್ಮನೆ ನಮ್ಮಿಂದ ನಿಮಗೆ ಪ್ರಾಬ್ಲಮ್, ನಿಮ್ಮಿಂದ ನಮಗೆ ಪ್ರಾಬ್ಲಮ್ ಆಗೋದು ಬೇಡ. ನೀವು ದಯವಿಟ್ಟು ವಾಪಸ್ ನಿಮ್ಮ ಮನೆಗೆ ನೀವು ಹೊರಟೋಗಿ. ನೀವು ಇಲ್ಲಿರೋದು ಬೇಡ. ನಿಮ್ಮಿಂದ ಇಲ್ಲಿ ಸುಮ್ಮನೆ ಪ್ರಾಬ್ಲಮ್ ಆಗೋದು ನಂಗೆ ಇಷ್ಟ ಇಲ್ಲ. ಇದ್ರ ಮೇಲೂ ನೀವು ಕೇಳಲಿಲ್ಲ ಅಂದರೆ ನಾನು ಇನ್ನೂ ಮಾಡೋದಕ್ಕಾಗಲ್ಲ. ನೋಡಿ ರಚನಾ, ನಾನು ಕೃಷ್ಣನ ಒಂದೇ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಪಾಡಿಗೆ ನಾವು ಇರೋದಕ್ಕೆ ಬಿಟ್ಬಿಡಿ ಅಂತ ಕೈ ಮುಗಿದು ರಚನನ ಕೇಳ್ಕೊತಾನೆ. ರಚನಾ ಏನನ್ನು ಉತ್ತರ ಕೊಡೋದಲ್ಲೇ ಅವಳು ಸಂಪೂರ್ಣವಾಗಿ ಮನೆ ಬಿಟ್ಟು ಬಂದಿದ್ದೀನಿ ಅನ್ನೋ ವಿಷಯನ ಜೀವಾಗಿ ಹೇಳೋದೇ ಇಲ್ಲ. ಇದನ್ನು ಪಕ್ಕದಲ್ಲಿರೋ ಮನೆಯವಳು ನೋಡ್ತಾ ನಿಂತಿರ್ತಾಳೆ. ರಚನಾ ಗೇಟ್ ಹತ್ರ ಬಂದು ಒಂದು ಸಲ ಜೀವನ ಕಡೆ ನೋಡ್ತಾಳೆ. ಆದರೆ ಜೀವ ಒಂದು ಸಲ ಕಡೆ ತಿರುಗಿ ನೋಡಿ ಅವಳನ್ನ ಮತ್ತೆ ಕರೆಯೋದಿಲ್ಲ. ರಚನಾಗೆ ಅನ್ಕೋತಾಳೆ, ಅವ್ರಿಗೆ ಇರೋದು ಕಡಾಖಂಡಿತವಾಗಿ ಇಷ್ಟ ಇಲ್ಲ ಅಂತ ಹೇಳಿ ಮನೆಯಿಂದ ಹೊರಟ್ಬಿಡ್ತಾಳೆ. ಹೊರಟಿದ್ದವಳು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕಂತ ಗೊತ್ತಿಲ್ಲದಲ್ಲೇ ಹೊರಡ್ತಾಳೆ. ಇಲ್ಲಿ ಜೀವ ಮನೆ ಒಳಗೆ ಬಂದಾಗ ಕೃಷ್ಣ ಜೀವನೇ ನೋಡ್ತಿರ್ತಾಳೆ. ಆಗ ಇವನಿಗೇನು ಉತ್ತರ ಕೊಡಬೇಕಂತ ಗೊತ್ತಿಲ್ಲದಲ್ಲೇ ರಚನಾ ಹೊರಟೋದ್ರು ಅಂತ ಹೇಳ್ತಾನೆ. ಅದಕ್ಕೆ ಬಾಲ ಕೋಪಗೊಂಡು, ನೀನು ಯಾಕೆ ಅವ್ರನ್ನ ಕಳಿಸ್ದೆ? ಕಟ್ಕೊಂಡಿರೋ ಹೆಂಡ್ತಿನ ಮನೆಯಿಂದ ಕಳಿಸಿದೆಯಲ್ಲ, ನಿಂಗೇನು ಅನ್ಸಲ್ವಾ ಅಂತ ಕೇಳ್ತಾನೆ. ಯಾಕೆ ನೀನು ಇಷ್ಟೊಂದು ವಜ್ರೇಶ್ವರಿಗೆ ಎದುರ್ಕೋತೀಯ? ಅವಳಿಗೆ ಎದುರ್ಕೊಳ್ಳೋದ್ರಿಂದ ನಿನಗೇನು ಸಿಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಹೌದು, ನನಗೆ ವಜ್ರೇಶ್ವರ ಅಂದರೆ ಭಯನೇ. ಏನಕ್ಕೆ ಅಂದರೆ ನನ್ನ ಮಗಳಿಗೋಸ್ಕರ. ನನ್ನ ಮಗಳಿಗೆ ಏನಾರಾದರೆ ನಾನೇನು ಮಾಡಲಿ? ಆಯಿತು, ನನ್ನನ್ನು ಸಾಯಿಸ್ತಾಳೆ. ನನ್ನನ್ನು ಸಾಯಿಸೋದ್ಮೇಲೆ ನನ್ನ ಮಗಳನ್ನ ಯಾರು ನೋಡ್ಕೋತಾರೆ? ನನ್ನನ್ನು ಯಾರು ನೋಡ್ಕೋತಾರೆ? ನಿಮ್ಮಿಬ್ಬರ ಕತೆ ಏನು ಅನ್ನೋದು ನನ್ನ ಚಿಂತೆ. ಸುಮ್ಮನೆ ಅವ್ರು ಇಲ್ಲಿ ಬಂದು ಇರೋದ್ರಿಂದ ಅವ್ರ ಅಮ್ಮಗೆ ಇಷ್ಟ ಇಲ್ಲದಾಗ ನಮಗೆ ಮತ್ತೆ ಪ್ರಾಬ್ಲಮ್ ಮಾಡೋದು ಬೇಡ. ಹಾಗಾಗಿಯೇ ನಾನು ಅವ್ರನ್ನ ಕಳಿಸ್ದೆ ಹೊರತು ಬೇರೆ ಏನೂ ಇದಕ್ಕೆ ಕಾರಣ ಇಲ್ಲ. ಇದು ಬಿಟ್ಟರೆ ನಂದು ಇದರಲ್ಲೇನೂ ತಪ್ಪಿಲ್ಲ. ನನಗೆ ನನ್ನ ಜೀವ ಮುಖ್ಯ, ಹಾಗೆ ನನ್ನ ಜೀವ ಮುಖ್ಯ, ನನ್ನ ಮಗಳು ಮುಖ್ಯ, ನೀನು ಮುಖ್ಯ. ಇದ್ರ ಮೇಲೂ ನೀನೇನಾದ್ರು ಮಾತಾಡೋದಾದರೆ ನಾನೇನು ಮಾಡೋದಕ್ಕಾಗಲ್ಲ ಅಂತ ಜೀವ ಹೇಳ್ತಾನೆ. ಯಾಕೆ ಜೀವ ಹೇಳ್ತಾನೆ, ನಾನು ಹಾಲು ಉಗ್ಸೋಕೆ ಹೋಗ್ತಾಯಿದ್ದೀನಿ, ನೀವು ಬರ್ತೀರಾದರೆ ಬನ್ನಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಹೋಗ್ತಾನೆ. ಆಮೇಲೆ ರಾತ್ರಿ ಆಗ್ತಾಯಿದ್ದಂಗೆ ಕೃಷ್ಣಗೆ ಹೋಮ್ವರ್ಕ್ ಮಾಡಿಸ್ತಾ ಇರ್ತಾನೆ ಬಾಲ. ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಜೀವಕ್ಕೆ ಹೇಳ್ತಾನೆ, ಬಿಸಿ ರವೆ ಇಡ್ಲಿ ರೆಡಿ ಇದೆ, ಇಬ್ಬರು ಬನ್ನಿ ತಿನ್ನೋಕ್ಕೆ ಅಂತ ಕರೀತಾನೆ. ಆಗ ಇವ್ನು ಬರೋಷ್ಟರಲ್ಲಿ ಬೆಲ್ಲಾಗುತ್ತೆ. ಬೆಲ್ಲದು ಯಾರು ಬಂದಿದ್ರು ಒಂದು ಮನೆಗೆ ಅಂತ ನೋಡೋಕ್ಕೆ ಅಂತ ಜೀವ ಹೊರಗೆ ಹೋಗ್ತಾನೆ. ಹೋಗಿ ನೋಡಿದ್ರೆ ವಿಧಿ ಮತ್ತು ಅವ್ರ ಚಿಕ್ಕಪ್ಪ ಬಂದಿರ್ತಾರೆ. ಆಗ ಕೃಷ್ಣ ಹೊರಗೆ ಬಂದು, ಹಾಯ್ ವಿಧಿ ಅಕ್ಕ, ಹೇಗಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ನೀನು ಹೇಗಿದ್ದೀಯ ಅಂತ ಕೇಳ್ತಾಳೆ. ಬನ್ನಿ ಒಳಗೆ ಅಂತ ಹೇಳಿ ಇಬ್ಬರನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. ಒಳಗೆ ಹೋಗಿದ ತಕ್ಷಣ ವಿಧಿ ಮತ್ತು ಅವ್ರ ಚಿಕ್ಕಪ್ಪ ರಚನನ್ನು ಹುಡುಕ್ತಿರ್ತಾರೆ. ಎಲ್ಲಿ ರಚನಾ ಕಾಣ್ತಿಲ್ವಲ್ಲ ಅಂತ ಕೃಷ್ಣನ ಕೇಳ್ತಾರೆ. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡೋದಲ್ಲೇ ಜೀವ ಹೇಳ್ತಾನೆ, ಅವರು ಇಲ್ಲಿಂದ ಹೊರಟೋದ್ರು, ನಾನೇ ಅವರಿಗೆ ಇಲ್ಲಿಂದ ಕಳಿಸ್ಬಿಟ್ಟೆ. ಯಾಕೆಂದರೆ ನೀವು ಇಲ್ಲಿರೋದು ಸರಿಯಲ್ಲ ಅಂತ ಹೇಳಿ ವಾಪಸ್ ಅವ್ರ ಮನೆಗೆ ಹೋಗ್ಬಿಡಿ ಅಂತ ಬುದ್ಧಿಯಲ್ಲಿ ಕಳಿಸ್ತೆ ಅಂತ ಜೀವ ಹೇಳ್ತಾನೆ. ಆಗ ಒಂದು ಚಿಕ್ಕಪ್ಪ ಮತ್ತು ವಿಧಿ ಹೇಳ್ತಾರೆ, ನೀವು ತಪ್ಪು ಮಾಡಿಬಿಟ್ರಿ. ಅವಳು ಸಂಪೂರ್ಣವಾಗಿ ಮನೆಯೇ ಬಿಟ್ಟು ಬಂದಿದ್ದಾಳೆ, ಆಸ್ತಿ ಅಂತಸ್ತು ಎಲ್ಲನೂ ಬಿಟ್ಟು ಬಂದಿದ್ದಾಳೆ ನಿಮಗೋಸ್ಕರ ಅಂತ ಹೇಳಿದಾಗ ಕೃಷ್ಣ ಶಾಕ್ ಆಗ್ತಾಳೆ. ಅವಳು ಅಲ್ಲೂ ನಿಮ್ಮ ಜಾಗ ಇಲ್ದಲ್ಲ, ಇಲ್ಲೂ ಜಾಗ ಇಲ್ದೋದಂಗೆ ಮಾಡಿಬಿಟ್ರಲ್ಲ. ಅವಳು ಇಡೀ ಆಸ್ತಿ ಐಶ್ವರ್ಯನೆಲ್ಲ ಬಿಟ್ಟು ನಿಮಗೋಸ್ಕರ ಬಂದ, ನಿಮ್ಮ ಜೊತೆ ಇರೋಕ್ಕಂತ ಬಂದಳು. ಅವಳನ್ನ ನೀವು ಕಳಿಸಿ ತಪ್ಪು ಮಾಡಿಬಿಟ್ರಿ ಜೀವ ಅಂತ ಹೇಳಿ ಚಿಕ್ಕಪ್ಪ ಹೇಳ್ತಾರೆ. ಅದಕ್ಕೆ ಬಾಲ ಹೇಳ್ತಾನೆ, ಹೌದು ಜೀವ, ನೀನು ತಪ್ಪು ಮಾಡಿಬಿಟ್ಟೆ, ಇಮಿಡಿಯೇಟಾಗಿ ಅವ್ರನ್ನ ಹುಡುಕ್ಲೇಬೇಕು, ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವ್ನ ಚಿಕ್ಕಪ್ಪ ಹೇಳ್ತಾನೆ, ನೀವು ಹಿಂಗೆ ಮಾಡಬಾರ್ದಿತ್ತು, ಒಂದು ಸಲ ಫೋನ್ ಮಾಡಿ ಅಂತ ಹೇಳಿದಾಗ ಜೀವ ಫೋನ್ ಮಾಡಿದಾಗ ರಚನ ಫೋನ್ ಇಲ್ಲೇ ಬಿಟ್ಟು ಹೋಗಿರ್ತಾಳೆ ಮನೇಲಿ. ಆಗ ಇವನು ಫೋನ್ಗೂ ಸಿಗೋದಿಲ್ಲ. ಅಷ್ಟೊತ್ತಿಗೆ ಕೃಷ್ಣ ಅಳೋದಕ್ಕೆ ಶುರು ಮಾಡ್ತಾಳೆ. ಕೃಷ್ಣ ಬಂದು ಜೀವನ ತಗೊಂಡು, ನಂಗೆ ಅಮ್ಮ ಬೇಕು, ನಂಗೆ ಗೊತ್ತಿಲ್ಲ ಬೇಬಿ, ನೀನು ಅಮ್ಮನ ಕರ್ಕೊಂಬ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ನಾನು ರಚನಾ ಎಲ್ಲೇ ಇದ್ದರೂ ಕರ್ಕೊಂಬರ್ತೀನಿ, ನೀನು ಅಳ್ಬೇಡ ಬೇಬಿ ಅಂತ ಹೇಳಿ ಕೃಷ್ಣನ ನೋಡ್ಕೊಡಿ ನೀವೆಲ್ಲ ಅಂತ ಹೇಳಿ ಗಾಡಿ ತೊಗೊಂಡು ಹೊರಡೋದನ್ನು ಹೊರಗಡೆ ಟೈಗರ್ ನಿಂತ್ಕೊಂಡು ನೋಡ್ತಿರ್ತಾನೆ. ಟೈಗರ್ ನಿಂತ್ಕೊಂಡು ನೋಡಿ ಅದನ್ನು ವಜ್ರೇಶ್ವರಿಗೆ ಫೋನ್ ಮಾಡಿ ಹೇಳ್ತಾನೆ, ಮೇಡಮ್ ಜೀವ ಈಗ ತಾನೇ ಹೊರಗಡೆ ಹೊರಟ ರಚನಾ ಮೇಡಮ್ನ ಹುಡ್ಕೊಂಡು ರಚನಾ ಅವ್ರ ಮನೇಲಿ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಸರಿ ನನಗೆ ಕ್ಷಣ ಅಪ್ಡೇಟು ನೀನು ಕೊಡಬೇಕಲ್ಲಿದ್ದು ಅಂತ ಹೇಳಿ ರಚನಾ ಫೋನ್ ಇಡ್ತಾಳೆ. ವಜ್ರೇಶ್ವರಿ ಫೋನ್ ಇಡ್ತಾಳೆ.
ವಜ್ರೇಶ್ವರಿ ನಗ್ತಾ ಹೇಳ್ತಾಳೆ, ಈ ಕಣೆ ಬರೋಕ್ಕೆ ಅವಳು ಬರ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಈಗ ನೋಡಿ ಇನ್ನೊಂದು ಆಟ ಆಡ್ತೀನಿ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಆ ಆಟ ಏನು ಅಂತ ನೋಡೋಣ. ಇಲ್ಲಿ ಜೀವ ರೋಡ್ನ ಗಾಡಿ ತೊಗೊಂಡು ರಚನೆ ಎಲ್ಲಿದ್ದಾಳೆ ಅಂತ ಹುಡ್ಕಕ್ಕೆ ಹೊರಡ್ತಾನೆ. ಆದರೆ ಓಡಿಸ್ಬೇಕಾದ್ರೆ ಗಾಡಿನೋ ಅವ್ನು ಮಾಡಿದ ತಪ್ಪನ್ನೇ ಅವನಿಗೆ ಫೀಲ್ ಆಗ್ತಾ ಇರುತ್ತೆ. ಒಂದು ಕಡೆ ಗಾಡಿ ನಿಲ್ಲಿಸಿ, ನಾನು ರಚನೆ ನಮ್ಮ ಮನೆಯಿಂದ ಕಳಿಸ್ಬಾರ್ದಾಗಿತ್ತು, ವಿಷಯ ಗೊತ್ತಿಲ್ಲದೆ ಕಳಿಸಿ ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ಇಲ್ಲಿ ಪೊಲೀಸವ್ರ ಮನೆ ಹತ್ರ ಬಂದು ಜೀವ ಎಲ್ಲಿ ಅಂತ ಕೇಳ್ತಿರ್ತಾರೆ. ಆಗ ಬಾಲ ಹೇಳ್ತಾನೆ, ಅವನೇನು ಮಾಡಿದ್ದಾನೆ ಸರ್, ಅವನೇನು ಬೇಕು ಅಂತ ಕೇಳಿದಾಗ ಅವನ ಮೇಲೆ ಕಂಪ್ಲೇಂಟ್ ಬಂದಿದೆ, ಡೊಮೆಸ್ಟಿಕ್ ಹರಾಸ್ಮೆಂಟ್ ಮಾಡಿದ್ದಾನೆ, ರಚನಾ ಅವನ ಮೇಲೆ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಬಂದಿದ್ದು, ಹಾಗಾಗಿ ಅವನ್ನ ಅರೆಸ್ಟ್ ಮಾಡಬೇಕಂತ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅವ್ನು ಹಂಗೆಲ್ಲ ಒಳ್ಳೆ ಹುಡುಗ ಅವನು ರಚನವ್ರಿಗೆ ಯಾಕೆ ಪ್ರಾಬ್ಲಮ್ ಮಾಡ್ತಾನೆ, ಅವ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂತ ಒಂದು ಚಿಕ್ಕಪ್ಪ ಹೇಳ್ತಾರೆ. ಏನು ರೀ ನಮ್ಮ ಹತ್ರನೇ ನಾಟಕ ಆಡ್ತಾಯಿದ್ದಾರೆ, ನಮ್ಗೆ ಸ್ಟ್ರಾಂಗಾಗಿ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು, ನಿಮಗೆ ಯಾರು ಹೆಸರು ಕೊಟ್ಟಿರೋದು ಅಂತ ಹೇಳಿ ಅಂದಾಗ ಪೊಲೀಸರು ನಮಗೆ ಹೈಯರ್ ಅಥಾರಿಟಿಯಿಂದ ಬಂದಿರೋದು, ಹಾಗಾಗಿ ನಾವು ಬಂದು ಕೇಳ್ತಿದ್ದೀವಿ ಅಂತ ಹೇಳ್ತಾಳೆ. ಈ ಪಕ್ಕದ ಮನೇಲಿರೋ ಅದೇ ಸಮಯಕ್ಕೆ ಅಲ್ಲಿ ಬಂದು, ಹೌದು ಸರ್, ನಾನು ನೋಡಿದೆ ಇಲ್ಲಿ ನಿಂತ್ಕೊಂಡು ಸಂಜೆ ಅವರಿಬ್ಬರು ಮಾತಾಡ್ಬೇಕಾ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಅವ್ನ ಮುಖ ನೋಡಿದಾಗ ಅವ್ನು ರಚನಾ ಅವ್ರನ್ನ ತುಂಬ ಜೋರಾಗಿ ಮಾತಾಡ್ಕೊಂಡು ಸಿಟ್ಟಿಂದ ಮಾತಾಡ್ತಾ ಇದ್ದ. ಏನು ಹೇಳ್ತಾ ಏನು ಅಂತ ಸರಿಯಾಗಿ ನಾನು ಕೇಳಿಸ್ಕೊಳ್ಳಿಲ್ಲ ಸರ್, ಸ್ವಲ್ಪ ದೂರದಲ್ಲಿದ್ದೆ. ಅದು ಕೇಳಿಸ್ಕೊಂಡ್ಮೇಲೆ ರಚನಾ ಅವ್ರು ಇಲ್ಲಿಂದ ಅಳ್ಕೊಂಡು ಇಲ್ಲಿಂದ ಹೊರಟೋದ್ರು ಸರ್ ಅಂತ ಹೇಳ್ತಾಳೆ. ಅಲ್ಲಿಗೆ ಅವ್ನು ಪೊಲೀಸ್ಗೆ ಖಾತೆಯಾಗುತ್ತೆ. ಅವನು ಸರ್ ಇದೆಲ್ಲ ಸುಳ್ಳು ಸರ್, ಇದೆಲ್ಲ ನಂಬಕ್ಕೆ ಹೋಗಬೇಡಿ, ಅವ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾನೆ ರಚನಾನ ಅಂತ ಒಂದು ಚಿಕ್ಕಪ್ಪ ಹೇಳ್ತಾನೆ. ಆಗ ಪೊಲೀಸನ್ನು ಹೇಳ್ತಾನೆ, ಇಟ್ಕೊಂಡು ಅವನ್ನ ಒಳಗೆ ಎತ್ತು ಒಳಗೆ ಹಾಕೋದೇ ಸರಿ ಹೋಗುತ್ತೆ, ನಾನು ಅವ್ನು ಸಿಕ್ಕಲಿ ಅವ್ನು ತೆಗೆದು ಒಳಗೆ ಹಾಕ್ತೀನಿ ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಬಾಲ ಹೊರಗೆ ಬಂದ ಪಕ್ಕದ ಮನೆಯೊಳಗೆ, ನೀವೇನು ರೀ, ನಿಮ್ಗೇನು ಏನು ಹೇಳ್ಬೇಕು ಏನು ಹೇಳ್ಬಾರ್ದು ಅಂತ ಗೊತ್ತಿಲ್ವಾ, ಸುಮ್ಮನೆ ಏನೋ ಬಂದು ಏನೋ ಹೇಳ್ತಿರಲ್ಲ ಅಂತೇಳಿ ಒಳಗೆ ಬೈತಾನೆ. ಇಲ್ಲಿ ಜೀವ ಗಾಡಿ ನಿಲ್ಲಿಸಿ ಅಲ್ಲಿ ಬಾಲ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡ್ತಾನೆ. ಬಾಲ ಹೇಳ್ತಾನೆ, ನೀನು ಎಲ್ಲಿದ್ದೆ, ಏನೋ ಸಿಕ್ಕಿದ್ರು ಅವರು ಅಂತ ಕೇಳಿದಾಗ ಜೀವ ಕೇಳ್ತಾನೆ, ನಿಮ್ಗೇನಾದ್ರು ಫೋನ್ ಮಾಡಿದ್ರಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಫೋನ್ ಮಾಡಿಲ್ಲ, ಅದೇ ಪೊಲೀಸವ್ರು ಬಂದಿದ್ದರು, ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ನೀನು ಅವ್ರನ್ನ ಬೈದಿದ್ದೆ ಅಂತ ಗೊತ್ತಾಗಿರೋ ವಿಷಯಕ್ಕೆ ಪೊಲೀಸರು ಬಂದು ನೀನು ಅರೆಸ್ಟ್ ಮಾಡಬೇಕು ಅಂತಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಇದೆಲ್ಲ ಯಾರು ಆಡ್ತಿರೋ ನಾಟಕ ಅಂತ ನಂಗೆ ಗೊತ್ತು, ಈ ನಾಟಕಕ್ಕೆಲ್ಲ ನಾನು ಬಗ್ಗೋನಲ್ಲ, ನಾನು ರಚನಾನ ಹುಡ್ಕೊಂಬಂದೇ ಬರ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ, ನಾನು ಇದನ್ನೆಲ್ಲ ನೋಡ್ಕೋತೀನಿ ಅಂತ ಬಾಲಂಗೆ ಹೇಳ್ತಾನೆ. ಆಮೇಲೆ ರಚನೆಗೆ ಇನ್ನೊಂದು ಸಲ ಫೋನ್ ಮಾಡ್ತಾನೆ. ಬಟ್ ಫೋನ್ ಮನೇಲಿ ಇರೋದನ್ನು ಮರೆತು ಹೊರಡ್ತಾನೆ. ಅಲ್ಲಿಂದ ರಚನೆ ಹುಡ್ಕೋಕ್ಕೆ ಅಂತ ಜೀವ ಹೊರಡ್ತಾನೆ. ಇಲ್ಲಿ ಸಂಚಿಕೆ ಮುಗಿಯಿತು.